ಪ್ರಶಾಂತ್ ಅವರೇ, ಶ್ರೀಮುರಳಿ ಅವರೇ, ಸೂರಿ ಅವರೇ, ನಮಸ್ತೆ. ನಮಸ್ತೆ ಸರ್. ಫಸ್ಟ್ ಆಫ್ ಆಲ್, KGF Chapter 2 ಬೆಸ್ಟ್ ಫಿಲ್ಮ್ ಇನ್ ದಿ ನ್ಯಾಷನಲ್ ಅವಾರ್ಡ್ಸ್. ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಸೊ ಮಚ್. ಸ್ವಲ್ಪ ಟಿಪಿಕಲ್ ಕ್ವೆಶ್ಚನ್ನೇ ಕೇಳಬೇಕಾದ್ರೆ, ಯಾರಿಗೆ ಡೆಡಿಕೇಟ್ ಮಾಡ್ತೀರಿ ಈ ಅವಾರ್ಡನ್ನು? ಆಡಿಯನ್ಸ್. ಇನ್ನು ಅವ್ರಿಗಿಂತ ಬೆಟರ್ ಡೆಡಿಕೇಶನ್ ಸಿಗಲ್ಲ. ಬಗೀರಾ, ಟ್ರೂತ್, ಆನರ್, ಜಸ್ಟಿಸ್, ರೈಟ್? ಅದರಿಂದನೇ ಶುರು ಮಾಡಿಬಿಡ್ತೀನಿ. ನಿಮ್ಮನ್ನು ಆ ಪದದ ಬಗ್ಗೆ ಕೇಳ್ತೀನಿ. ನಿಮ್ಮ ನಿಜ ಜೀವನದಲ್ಲಾಗಲಿ ಅಥವಾ ನಿಮ್ಮ ಸಿನಿಮಾ ಕೆರಿಯರ್ಗಾಗಲಿ ಆ್ಯಂಡ್ ನಿಮ್ಮ ಒಂದು ಫಿಲ್ಮ್ ಮೇಕಿಂಗ್ ಆಗಲಿ ಅದು ಹೇಗೆ ಅರ್ಥ ಬರುತ್ತೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಸರ್, ಅಲ್ಲಿ ಬಿಗಿನ್ ವಿತ್ ಯು. ಟ್ರೂತ್ ಅನ್ನೋದು ನಿಮ್ಮ ನಿಜ ಜೀವನದಲ್ಲಿ ನೀವು ಹೇಗೆ ನೋಡ್ತೀರಿ, ನಿಮ್ಮ ನಟನೆಯಲ್ಲಿ ನೀವು ಹೇಗೆ ನೋಡ್ತೀರಿ? ಟ್ರೂತ್ ಅನ್ನೋದು ಆನೆಸ್ಟಿ, ಕರೆಕ್ಟಾಗಿರಬೇಕು. ನಿಜವಾಗ್ಲೂ ನೀನು ಏನೋ ನಿನ್ನ ವ್ಯಕ್ತಿತ್ವ ಅನ್ನೋದು ನಿಜ ಸ್ವರೂಪದಲ್ಲಿ ಅದು ಆಚೆ ಬರಬೇಕು. ಬೀಯಿಂಗ್ ಆನೆಸ್ಟ್ ಅಟ್ ದ ಎಂಡ್ ಆಫ್ ದ ಡೇ. ಇನ್ನು ಕೆಲಸದಲ್ಲಿ ಅಂತ ಬಂದಾಗ ನಿಯತ್ತು, ಆ ನಿಯತ್ತು ಅನ್ನೋದನ್ನ ನಾವು ಕೆಲಸದಲ್ಲಿ ತೋರಿಸ್ಬೇಕು. ಶೋರ್. ಸರ್, ಆನರ್, ನಿಜ ಜೀವನದಲ್ಲಿ ನಿಮಗೆ ಆನರ್ ಅಂದರೆ ಏನು? ನಿಮ್ಮ ಫಿಲ್ಮ್ ಮೇಕಿಂಗಲ್ಲಿ ಆನರ್ನ ಹೇಗೆ ನೋಡ್ತೀರಿ? ಕತೆ ಯೋಚನೆ ಮಾಡಿದ್ರೆ ಆ ಕತೆ, ಅದ್ರ ಸ್ಕ್ರೀನ್ ಪ್ಲೇ, ಅದಕ್ಕೆ ಏನು ಮಾಡ್ತಾ ಇದ್ದೀವಿ ಅಷ್ಟೇ ಇರುತ್ತಾಗಲಿ. ಇದು ವಿ ಆರ್ ಬೀಯಿಂಗ್ ಟ್ರೂತ್ಫುಲ್ ಟು ದಿಸ್ ಆರ್ ಹಾನೆಸ್ಟ್ ಟು ದಿಸ್ ಆರ್ ಹಾನರ್, ಅದು ಐ ಡೋಂಟ್ ನೋ. ದೇ ಬೌನ್ಸ್ ಆನ್ ಮೀ. ಫೈನಲಿ, justice. What does justice mean to you in life? And as far as your career is concerned, what does justice mean to you? I'm doing justice only to the audience. ನಾನು ಸಿನಿಮಾಗೆ ಬಂದಿರೋದೇ ಟು ಲುಕ್ ಆಫ್ಟರ್ ಮೈ ಸೆಲ್ಫ್. ಇದೊಂದೇ ನನಗೆ ಉದ್ಯೋಗ ಗೊತ್ತಿರೋದು. ಸೊ ಐ ಆಮ್ ಡೂಯಿಂಗ್ ಜಸ್ಟಿಸ್ ಟು ಮೈ ಫ್ಯಾಮಿಲಿ ಆ್ಯಂಡ್ ಐ ಆಮ್ ಜಸ್ಟ್ ಡೂಯಿಂಗ್ ಜಸ್ಟಿಸ್ ಟು ದಿ ಆಡಿಯನ್ಸ್. ಈಗ ಒಂದು ಡ್ರಾಮಾ ಕ್ರಿಯೇಟ್ ಆಗುವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಇಲ್ಲದೆ ಗ್ರೇ ಇದ್ದರೆ ಚಂದ ಅಂತ ಹೇಳ್ತಾರೆ. ಅದು ಇಟ್ ಎಲಿವೇಟ್ಸ್ ಡ್ರಾಮಾ ಅಂತ. ಹಾಗೆ ಟ್ರೂತಲ್ಲಾಗಲಿ, ಆನರಲ್ಲಾಗಲಿ, ಜಸ್ಟಿಸಲ್ಲಾಗಲಿ, ಇಸ್ ದೇರ್ ಬ್ಲ್ಯಾಕ್ ಆ್ಯಂಡ್ ವೈಟ್? ಒಂದು. ಆ್ಯಂಡ್ ನೀವು ಒಂದು ಪಾತ್ರವನ್ನು, ಫಾರ್ ಇನ್ಸ್ಟೆನ್ಸ್, ಒಂದು ಸಿನ್ಸಿಯರ್ ಕಾಪ್ ಉದಾಹರಣೆಗೆ ತಗೊಳ್ಳೋದಾದರೆ, ಅವನ ಸಿನ್ಸಿಯರಿಟಿ ಅನ್ನೋದು ಪ್ರತಿಯೊಂದು ದೃಶ್ಯದಲ್ಲೂ ಪ್ರತಿಯೊಂದು ಹಂತದಲ್ಲೂ ಇರಲೇಬೇಕು ಅಂತ ಬರೆಯೋದುಂಟಾ? ಅಲ್ಲಿ ಗ್ರೇ ತರೋಕ್ಕೂ ಆಗತ್ತಾ? ಪ್ರಪಂಚದಲ್ಲಿ ಪ್ರಿನ್ಸಿಪಲ್ಸ್ ಅನ್ನೋದನ್ನ ಎಲ್ಲರೂ ಇಟ್ಕೊಂಡಿರ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಅ ವೆರಿ ಡಿಫಿಕಲ್ಟ್ ಟೈಮ್, ಆರ್ ಯು ಅಪ್ಹೋಲ್ಡಿಂಗ್ ಯುವರ್ ಪ್ರಿನ್ಸಿಪಲ್ಸ್ ಆರ್ ನಾಟ್? ಸೊ ಟ್ರೂತ್, ಆನರ್, ಜಸ್ಟಿಸ್, ಆಲ್ ಆಫ್ ದೀಸ್ ಥಿಂಗ್ಸ್ ನಮಗೆ ಸ್ಕೂಲಲ್ಲೂ ಹೇಳ್ಕೊಟ್ಟಿರ್ತಾರೆ. ಬಟ್ ಅಟ್ ಡಿಫ್ರೆಂಟ್ ಟೈಮ್ಸ್ ಇಟ್ ಚೇಂಜಸ್ ಬಿಕಾಸ್ ಆಫ್ ಅವರ್ ಸಿಚುವೇಶನ್. ಸೊ ನಮಗೇನು ಅಂದರೆ, ಈ ಒಂದು ಸಿನಿಮಾದಲ್ಲಿ ಒಂದು ಸನ್ನಿವೇಶದಲ್ಲಿ ಇನ್ಸ್ಪೆಕ್ಟರ್ ವೇದಾಂತ್, he believes in that utmost. And there comes a very, very testing time for him. Is he going to keep up with it? Is he going to turn grey? Is he going to use that as a bypass for his principles? I think that you're going to see in the movie itself. ಸರ್, ನಿಮ್ಮ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ, ಹಾಗಾಗಿ ಕೇಳ್ತಾ ಇದ್ದೀನಿ. ನನ್ನಂತೆ ಕೆಲವು ಪ್ರೇಕ್ಷಕರು ಇರ್ಬೋದು ಅಂತ. ಲಕ್ಕಿ ನೀವು ಮಾಡಿದ್ದು ಅಂತ ನಮಗೆ ಗೊತ್ತು. ಲಕ್ಕಿ ಆದಮೇಲೆ ಇವ್ರ ಹತ್ರ ಅಥವಾ ಇವ್ರ ಜೊತೆ ಸೇರ್ಕೊಂಡಿದ್ದು ಹೇಗೆ? ನಾನು ಆ್ಯಕ್ಚುಲಿ ಇವ್ರ ಹತ್ರ ಒಂದು ಮುರಳಿ ಅವ್ರಿಗೇನೆ ಒಂದು ಕತೆ ಹೇಳೋಕೆ ಹೋಗಿದ್ದೆ. ಅವಾಗ ಜಸ್ಟ್ ಉಗ್ರಂ ರಿಲೀಸ್ ಆಗಿತ್ತು. ಅರ್ಧ ಕತೆ ಕೇಳಿ ಎದ್ದೋಗ್ಬಿಟ್ರು, ಆಮೇಲೆ ಬಂದಿಲ್ಲ ಅವರು. ಸೊ ಆಮೇಲೆ KGF ಕತೆ ಹೇಳೋಕ್ಕೆ ಬಂದರು ಯಶ್ ಹತ್ರ. ಅಲ್ಲಿಂದ ಪರಿಚಯ ಶುರುವಾಯಿತು, ಅಲ್ಲಿಂದ ಕ್ಲೋಸ್ ಆದ್ವಿ. ಸೊ ಅಲ್ಲಿಂದ ಐ ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ಹೆಮ್. ಹಂಗೆ KGF ವರ್ಕ್ ಮಾಡ್ತಾ 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 ಅಲ್ಲಿಂದ ಐ ಸ್ಟಾರ್ಟೆಡ್ ಲುಕಿಂಗ್ ಅಟ್ ಹಿಸ್ ವರ್ಕ್. ಹಂಗೆ ಪರಿಚಯ ಜಾಸ್ತಿ ಆಗಿ ಹಂಗೆ ಕೆಲಸ ಮಾಡೋಕ್ಕೆ ಶುರು ಮಾಡಿ. ಸೊ ಐ ಬಿಕೇಮ್ ಎ ರೈಟರ್ ಫಾರ್ KGF. ಸೊ ಮೈ ಡೆಬ್ಯೂ ಇಸ್ KGF. ಯು ಕ್ಯಾನ್ ಥಿಂಕ್ ವಾಟ್ ಅ ಗ್ರೇಟ್ ಡೆಬ್ಯೂ ಇಟ್ ಈಸ್ ಆ್ಯಸ್ ಅ ರೈಟರ್. ಬಘೀರಾ ನಿಮ್ಮ ಕತೆ ಅಂತ, ದಟ್ ಇಸ್ ವಾಟ್ ವಿ ನೋ. ಇದು ಪ್ರಶಾಂತ್ ನೀಲ್ ಅವರ ಕಥೆ ಅಂದರೆ ಒಂದು ಸ್ಟಾರ್ಟು, ಮಿಡ್ಡು, ಎಂಡು ಬರ್ಕೊಂಡ್ಬಿಟ್ಟಿದ್ರಾ, ಅಥವಾ ವಾಸ್ ಇಟ್ ಅ ಒನ್ ಲೈನ್ ದಟ್ ಯು ಗೇವ್ ಹಿಮ್? ವಾಟ್ ವಾಸ್ ದಿ ಫಾರ್ಮ್ ಆಫ್ ದಿ ಸ್ಟೋರಿ ವೆನ್ ಯು ಗೇವ್ ಹಿಮ್? Firstly, I want to tell you that I am sitting in this interview because I am Prashanth Neel. I wish more interviews like this happen with writers also. So what happens is, when you sit down and you start discussing ideas, is I might tell you an idea, but it's only a director who will envision it to become a movie. We were sitting just generally and talking, and Dr. Suri said, I like the line.
ದಿಸ್ ಇಸ್ ಸಮಥಿಂಗ್ ದಟ್ ವಿ ಕ್ಯಾನ್ ವರ್ಕ್ ಆನ್. ಸೊ ಆವಾಗಲಿಂದ ಇಲ್ಲಿವರೆಗೂ ಆ ಎವಲ್ಯೂಷನ್ ಪ್ರಾಸೆಸ್ ಇದೆಯಲ್ಲ, ಇಟ್ ಈಸ್ ದ ಸೇಮ್ ಪ್ರಾಸೆಸ್ ದಟ್ ಯು ಹ್ಯಾವ್ ವಿತ್ ಅ ರೈಟರ್. ಸೊ ಬೇಸಿಕಲಿ ರೈಟರ್ಸ್ ಆರ್ ಪೀಪಲ್ ದಟ್ ಯು ಯೂಸ್ ಟು ಬೌನ್ಸ್ ಆಫ್ ಯುವರ್ ಓನ್ ಐಡಿಯಾಸ್. ದ ಇನಿಷಿಯಲ್ ಐಡಿಯಾ ಅಂದರೆ ದ ಕ್ರಿಯೇಟರ್ ಅಂತ ಕರಿತೀವಿ ನಾವು ಯೂಶಲಿ ಆಫ್ ದಿಸ್ ವರ್ಲ್ಡ್. ಬ್ರಹ್ಮ. So that's something that I had come up with, but he liked the idea and he took it, he progressed it, and he made it into this marvel that that you're all going to watch on October 31st. 100% of everything that is there in the movie is his. So ಸಿನಿಮಾ ಚೆನ್ನಾಗಿದೆ ಅಂದ್ರೇನು ಅವ್ರಿಗೆ ಹೊಗಳಬೇಕು, ಚೆನ್ನಾಗಿಲ್ಲ ಅಂದ್ರೇನು ಅವ್ರಿಗೆ ಬೈಬೇಕು. So every bit of it is what he has done. You need somebody to give you that validation when you're writing. So ನಾನು ಆ ಪ್ರೊಸೆಸ್ಸಲ್ಲಿ ನಾನು ಹೆಲ್ಪ್ ಮಾಡಿದ್ದೀನಿ. The same way that it has happened to me in all my movies. Sure. There is always somebody who is sitting, whether it is Sriimurali in Ugram, or whether it is Yash in KGF, or whether it is Pravasar in Salar. Everybody are part of your process. So we all work for the director's vision. Sure. It might have started off as a very, very different idea in my head, but the way he is executed and the way he has taken it forward is just absolutely brilliant, and it is his signature. Every director has their own signature, and he took it very differently from the thought process of a director in my head, and he made it his own signature. ಎರಡು ಪ್ರಶ್ನೆ. ಒಂದು, ವೆನ್ ವಿ ವರ್ ಟಾಕಿಂಗ್ ಪ್ರೀವಿಯಸ್ಲಿ ಅರ್ಲಿಯರ್ ಸಲಾರ್ ಟೈಮಲ್ಲಿ ಯು ಸೆಡ್ ನನಗೆ ಈ ನಮ್ಮ ಕಾಂಟೆಂಪ್ರರಿ ಜಗತ್ತಿನಲ್ಲಿ ವರ್ಲ್ಡಲ್ಲಿ ಕಥೆಗಳು ನನಗೆ ಬರೆಯೋಕ್ಕಾಗೋದೇ ಇಲ್ಲ, ಐ ಹ್ಯಾವ್ ಟು ಕ್ರಿಯೇಟ್ ಅ ನ್ಯೂ ವರ್ಲ್ಡ್ ಅಂತ. ಬಟ್ ವೆನ್ ವಿ ಲುಕ್ ಎಟ್ ದಿ ಟ್ರೇಲರ್, ಇಟ್ ಲುಕ್ಸ್ ಲೈಕ್ ಮ್ಯಾಂಗ್ಳೂರ್ ಆ್ಯಂಡ್ ಆಲ್ ಆಫ್ ದಟ್. ಇಟ್ಸ್ ವೆರಿ ಮಚ್ ಅ ಕಾಂಟೆಂಪ್ರರಿ ವರ್ಲ್ಡ್. ಸೊ ನೀವು ಹೇಳಿದ್ದು ಈ ಜಗತ್ತಿನಲ್ಲೇ, ಬಟ್ ಅಫ್ಕೋರ್ಸ್ ದೇರ್ ಇಸ್ ಅ ಕತ್ತಲೆ ಜಗತ್ತು ಆ್ಯಂಡ್ ಆಲ್ ಆಫ್ ದಟ್. ಸೊ ಇಟ್ ಇಸ್ ವೆರಿ ಮಚ್ ಅ ಪಾರ್ಟ್ ಆಫ್ ಆರ್ ಡೈಲಿ ಲೈಫ್ಸ್ ಅಲ್ಲ, ದಿಸ್ ಪರ್ಟಿಕ್ಯುಲರ್ ಸ್ಟೋರಿ. Yeah, it is set in. It's definitely, and that was a conscious effort. I mean, you have Spider-Man in New York. The same thing, you have Batman in Gotham. ಸರ್, ಈಗ ನನ್ನ ಅನಿಸಿಕೆ ಇದು, ಅಫ್ಕೋರ್ಸ್ ಇದೇ ಮಾಡಬೇಕು ಅಂತಲ್ಲ, ಬಟ್ ಹೆಚ್ಚೆಚ್ಚು ಇದೇ ಆಗ್ತಾ ಇದೆ ಅಂತ ನನಗೆ ಅನ್ಸುತ್ತೆ. ಯಾಕಂದರೆ ಇವರೀಗ ಯಶ್ ಅವರ ಹೆಸರು ಹೇಳಿದ್ರು, ಪ್ರಭಾಸ್ ಅವರ ಹೆಸರು ಹೇಳಿದ್ರು, ನಿಮ್ಮ ಹೆಸರು ಹೇಳಿದ್ರು ಉಗ್ರಂ ಸಮಯದಲ್ಲಿ. ಒಬ್ಬ ನಟ ಈಗ ಬರೀ ನಟನಾಗೆ ಉಳ್ಕೋಬಹುದಾ, ಅಥವಾ ಆತ ಆಲ್ಮೋಸ್ಟ್ ಸ್ಕ್ರಿಪ್ಟಿಂಗ್ ಸ್ಟೇಜಿಂದಲೇ ಭಾಗವಹಿಸ್ತಾನೆ ಇರಬೇಕಾ ಒಂದು ಚಿತ್ರದ? ಅದನ್ನು ಹೇಗೆ ರೂಪಿಸ್ತೀವಿ ಅನ್ನೋದ್ರಲ್ಲಿ ನಮಗೆ ನಮ್ಮ ದೊಡ್ಡ ಮಾಮನವ್ರು ಒಂದು ಮಾತು ಹೇಳಿಕೊಟ್ಟಿದ್ರು, ಡಾಕ್ಟರ್ ರಾಜ್ಕುಮಾರ್ ಅವರು. ಗೊತ್ತಿರೋ ಕೆಲಸನ ಫಸ್ಟ್ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ. ನಾವು ಆ ಸ್ಕೂಲಿಂದನೇ ಬಂದವರು, ನಾವು ಅದನ್ನೇ ಕಲ್ತ್ಕೊಂಡ್ಬಂದು ಅದನ್ನೇ ಪಾಲಿಸ್ತಾ ಇದ್ದೀವಿ ಇದುವರೆಗೂ. ನಾವು ಅದು ಭಾಳ ನೆಮ್ಮದಿಯಿಂದ ಇದ್ದೀವಿ. ಬಿಕಾಸ್ ನಮ್ಮ ಅದೃಷ್ಟ ಒಳ್ಳೊಳ್ಳೆ ನಿರ್ದೇಶಕರು ಸಿಗ್ತಾ ಇದ್ದಾರೆ, ಒಳ್ಳೊಳ್ಳೆ ನಿರ್ಮಾಪಕರು ಸಿಗ್ತಾ ಇದ್ದಾರೆ. ಅವ್ರಗಳ ಜೊತೆ ಕೆಲಸ ಮಾಡಲಿಕ್ಕೆ ಒಂದು ಫ್ರೀಡಮು. ಈ ಅನಿಸಿಕೆಗಳನ್ನ ಹಂಚ್ಕೊಳ್ಳೋದನ್ನ ಎಲ್ಲರ ಹತ್ರ ಸುಲಭವಾಗಿ ಹಂಚ್ಕೊಳ್ಳೋಕ್ಕಾಗಲ್ಲ. ಬಹುಶಃ ನಾನು ನಮ್ಮ ಪ್ರಶಾಂತ್ ಅವ್ರ ಹತ್ರ ಆಗಲಿ, ನಮ್ಮ ಸೂರ್ಯ ಅವ್ರ ಹತ್ರ ಆಗಲಿ, ನನಗೆ ತುಂಬ ಕಂಫರ್ಟಬಲ್ ಆಗಿದ್ದೆ. ಏನಾರು ಮಾತಾಡ್ಬೇಕಾದ್ರೆ, ಏನಾರು ಹೇಳ್ಬೇಕಾದ್ರೆ ಕೆಲವು ಪಾಯಿಂಟ್ಸ್ನ ಹಂಚ್ಕೋಬೋದು. ಎಲ್ಲ ಕಡೆ ಏನಕ್ಕೆ ಆಗಲ್ಲ ಅಂದರೆ, ಕೆಲವರು ಇನ್ವಾಲ್ವ್ಮೆಂಟ್ನ ಇಂಟರ್ಫಿಯರೆನ್ಸ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಆಮೇಲೆ ಈ ಬೇರೆ ರೀತಿ ತೊಗೊಂಡ್ಬಿಡ್ತಾರೆ. ನಾನೇನಕ್ಕಿರೋದು, ನಾನಲ್ವಾ, ನಾನತ್ವ ಅನ್ನೋ ಇರೋ ಕಡೆ ಬಹುಶಃ ನಾವು ಅಷ್ಟೊಂದು ಇನ್ವಾಲ್ವ್ಮೆಂಟ್ ತೋರಿಸ್ಲಿಕ್ಕೆ ಆಗಲ್ಲ. ಕೆಲವರು ಅದನ್ನು ಬೇರೆ ರೀತಿ ತಗೋತಾರೆ. ಬಟ್ ಇಫ್ ದೇ ಆರ್ ವೆಲ್ಕಮಿಂಗ್ ಇನ್ ದ ಟೀಮ್ ವಿತ್ ಅಟ್ ಬಿಗಿನಿಂಗ್ ಪ್ರಾಸೆಸ್ ಆಲ್ಸೋ, ಐ ವುಡ್ ಲವ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಸರ್, ಈಗ ವಿಜಿಲ್ಯಾಂಟಿ ಕಥೆಗಳು ಬೇರೆ, ಸೂಪರ್ ಹೀರೋ ಕಥೆಗಳು ಬೇರೆ. ಬಘೀರ ಏನು, ವಿಜಿಲ್ಯಾಂಟಿನ ಸೂಪರ್ ಹೀರೋನ? ಬಘೀರ ವಿಜಿಲ್ಯಾಂಟಿ ಸರ್. ಹಾಂ. ವೇದಾಂತ್ ಸೂಪರ್ ಹೀರೋ ಸರ್. ವೆಲ್ ಸೆಡ್ ಆ್ಯಕ್ಚುಲಿ. ಸರ್, ಈಗ ಅವರು ಬಘೀರ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ರು, ನನ್ನ ಸೀಡ್ ಆಫ್ ಅನ್ ಐಡಿಯಾ ಇರಬಹುದು, ಅಥವಾ ನನ್ನ ಐಡಿಯಾನೇ ಇರಬಹುದು, ನಾನು ಅದಕ್ಕೆ ಬೌನ್ಸಿಂಗ್ ಆಫಲ್ಲಿ ಅವ್ರ ಜೊತೆ ಕೂತಿರಬಹುದು, ಬಟ್ ಸೂರಿ ಅವರು ಅವರ ಸ್ಟೈಲಲ್ಲಿ ಚಿತ್ರವನ್ನು ಮಾಡಿದ್ದಾರೆ ಅಂತ. ಅಷ್ಟು ವರ್ಷಗಳ ಕಾಲ ಇವ್ರ ಜೊತೆ ಕಳೆದ ಮೇಲೆ ಇಸ್ ಇಟ್ ಸ್ವಲ್ಪ ನ್ಯಾಚುರಲ್ ಆಗಿ ನಾವು ಯಾರ ಜೊತೆ ಬೆರೀತಾ ಇರ್ತೀವೋ ಆ ಸ್ಟೈಲಿಗೆ ನಾವು ಸ್ವಲ್ಪ ಗ್ರಾವಿಟೇಟ್ ಆಗಿಬಿಡ್ತೀವಲ್ವಾ? ನಿಮ್ಮತನವನ್ನು ಹೇಗೆ ಉಳಿಸ್ಕೊಂಡ್ರಿ? KGF ಅನ್ನೋ ಹೆಸರು, ಪ್ರಶಾಂತ್ ನೀಲ್ ಅನ್ನೋ ಹೆಸರು, ಎಷ್ಟು ದೂರ ಹೋಗ್ತೀವೋ ಅಷ್ಟು ಉಳಿತೀವಿ ಅಂತ, ಎಷ್ಟು ಹತ್ತಿರ ಹೋಗ್ತೀವೋ ಎಳೆಮರಿ ಕಾಯಾಗ್ಬಿಡ್ತೀವಿ ಅಂತ. ಆ ಭಯನೇ ದೂರ ಹೋಗೋಕ್ಕೆ ಕಾರಣ ಆಗಿದೆ ಸರ್. ದೊಡ್ಡ ಸ್ಟಾರ್ಗಳ ಚಿತ್ರ FDFS ಟಾಕ್ ತಗೊಳ್ಳಿ ನೀವು. ಫಸ್ಟ್ ಡೇ ಫಸ್ಟ್ ಶೋ. ಫಸ್ಟ್ ಡೇ ಫಸ್ಟ್ ಶೋ ಟಾಕ್ ತೊಗೊಂಡ್ರೆ
ಔಟ್ರೈಟ್ ಆಗಿ ಪಾಸಿಟಿವ್ ಸಿಗೋದೇ ಇಲ್ಲ, ಅದು ಎಂಥ ಫಿಲಮೇ ಆಗಿರಲಿ. ಮಿಕ್ಸ್ಡ್ ಸಿಗ್ಬೋದು ಅಥವಾ ನೆಗೆಟಿವ್ ಸಿಗ್ಬೋದು. ಐ ಕ್ಯಾನ್ ಕೋಟ್ ಆಲ್ ದಿ ಫಿಲ್ಮ್ಸ್ ದಟ್ ಹ್ಯಾವ್ ಬಿಗ್ ಸ್ಟಾರ್ ಫಿಲ್ಮ್ಸ್ ದಟ್ ಹ್ಯಾವ್ ಕಮ್. ಸೊ ಮೇ ಬಿ ಆ ನೆಗೆಟಿವ್ ಹುಡುಕೋ ಒಂದು ಇದರಲ್ಲಿ ದಿ ಸ್ಟಾರ್ ಫಿಲ್ಮ್ಸ್ ಅಫ್ಕೋರ್ಸ್ ವಾಟ್ ಫ್ಯಾನ್ ವಾರ್ಸ್ ಆಗಲಿ, ಯಾರ ಫ್ಯಾನ್ ಅಲ್ಲದೇ ಇದ್ರೂ ಕೂಡ ನಮ್ಮದೊಂದು ಒಪಿನಿಯನ್ ತಿಳಿಸ್ಬೇಕು. ಆ್ಯಂಡ್ ಅದರಲ್ಲಿ ಒಂದು ನೆಗೆಟಿವ್ ಒಪಿನಿಯನ್ ತಿಳಿಸಿದಾಗ ಹೆಚ್ಚು ಕಿವಿಗಳು ಸಿಗುತ್ತೆ ನಮಗೆ. ಆ ಥರದ್ದೊಂದು ನಡೀತಾ ಇದೆ, ವಿಚ್ ಮೇಕ್ಸ್ ಲೈಫ್ ಫಾರ್ ಸ್ಟಾರ್ಸ್ ಆಲ್ಸೋ ಲಿಟಲ್ ಡಿಫಿಕಲ್ಟ್. ಅದನ್ನು ಮನಸ್ಸಿಗೆ ತಗೊಂಡಾಗ ಡಿಫಿಕಲ್ಟ್ ಆಗುತ್ತೆ. ಅದನ್ನು ಮನಸ್ಸಿಗೆ ತಗೊಳ್ಳದೆ ಹೋದರೆ ಯು ಕ್ಯಾನ್ ಆ್ಯಕ್ಚುಲಿ ಟ್ರೀಟ್ ಇಟ್ ಈವನ್ ಬೆಟರ್. ಒಳ್ಳೇದನ್ನ ಹುಡುಕಿ ಒಳ್ಳೇದನ್ನ ಹೇಳೋರು ಒಂದಷ್ಟು ವರ್ಗ ಇದ್ದರೆ, ಇನ್ನು ಮಿಕ್ಕಿದ್ದು ಕೆಟ್ಟದನ್ನ ಮಾಡಿ ಕೆಟ್ಟದ್ದು ಹೇಳೋ ಅಂತಲೇ ವರ್ಗ ಇರುತ್ತೆ ಅಂತಲೇ ಪ್ರಶಾಂತ್ ಅವ್ರು ಆಗಲೇ ಹೇಳಿದ್ರು ನಮಗೆ, ವಿಚ್ ಇಸ್ ವೆರಿ ಟ್ರೂ. ಬಟ್ ಇಟ್ಸ್ ಓಕೆ. ಇವಾಗ ಎಲ್ಲ ಚೆನ್ನಾಗಿದ್ದಾಗ ನಮ್ಮ ಅಭಿಮಾನಿಗಳು ಅಂತೀವಿ, ಏನೂ ಚೆನ್ನಾಗಿಲ್ಲದಾಗ ನಮ್ಮ ಅಭಿಮಾನಿಗಳಲ್ಲ ಅಂತ ನಾವು ಹೇಗೆ ಹೇಳೋಕ್ಕಾಗುತ್ತೆ? ಒಳ್ಳೆಯದೋ ಕೆಟ್ಟದೋ, ಅಪ್ಪ ಅಮ್ಮ ಪ್ರೀತಿಸಿದಾಗ ಮಾತ್ರ ಅಪ್ಪ ಅಮ್ಮ, ಹೊಡೆದಾಗ ಅಪ್ಪ ಅಮ್ಮ ಇಲ್ಲ ಅಂದಾಗ ಅಪ್ಪ ಅಮ್ಮ ಅಲ್ಲ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ಹೇಳಿ. ಸೊ ಹಾಗಾಗಿ ಒಳ್ಳೆಯದೋ ಕೆಟ್ಟದೋ ಅವ್ರಿಗಾಗೆ ನಾವು ಮಾಡಿರೋದು ಸಿನಿಮಾ. ನೀವೇನೇ ಹೇಳಿದ್ರು ತಗೋತೀವಿ. ಬಟ್ ಚೆನ್ನಾಗಿರೋದನ್ನು ಚೆನ್ನಾಗಿಲ್ಲ ಅಂದಾಗ ಅದು ಕೆಲವ್ರ ಕರ್ಮ ಅಂತ ಹೇಳ್ತೀನಿ. ಆ ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ. ಅಂಥವ್ರ ಬಗ್ಗೆ ನಾನು ಏನೂ ಮಾತಾಡೋಕ್ಕೆ ಇಷ್ಟಪಡಲ್ಲ. ನನಗೆ ಟ್ರೇಲರಲ್ಲಿ ಏನು ಇಷ್ಟ ಆಯಿತು ಅಂತ ಹೇಳ್ತೀನಿ. ತುಂಬ ಪ್ರಾಮಾಣಿಕವಾಗಿ ನನಗನ್ಸಿದ್ದು ಪ್ರಿಟೆನ್ಸ್ ಇರಲಿಲ್ಲ ಅದರಲ್ಲಿ. ಟ್ರೇಲರ್ ಪ್ರಿಟೆನ್ಸೇ ಇಲ್ಲ. ಅಂದರೆ ನಾನು ಒಂದು ವಿಜಿಲ್ಯಾಂಟೆ ಸೂಪರ್ ಹೀರೋ ಚಿತ್ರವನ್ನು ತೊಗೊಂಡು ಹಂಗೆ ಮಾಡಿ ನಿಮಗೆ ತೋರಿಸೇ ಬಿಡ್ತೀನಿ, ಆಡಿಯನ್ಸ್ ನಿಮಗೆ ಸೂಪರ್ ಹೀರೋ ಅಂದರೆ ಏನೂ ಗೊತ್ತಿಲ್ಲ, ಬನ್ನಿ ನನ್ನ ಫಿಲ್ಮ್ಗೆ ಆ ಥರದ್ದು ಏನೂ ಇಲ್ಲ. ಇಟ್ ಆಲ್ಮೋಸ್ಟ್ ಹ್ಯಾಡ್ ದಿ ರೆಗ್ಯುಲರ್ ಬೀಟ್ಸ್ ಆಫ್ ವಾಟ್ ವಿ ಹ್ಯಾವ್ ಸೀನ್, ರೈಟ್? ಆ ಡಿಸಿಷನ್ನ ಹೇಗೆ ತೊಗೊಂಡ್ರಿ? ನನಗೆ ಅದೇ ತುಂಬ ಬೋಲ್ಡ್ ಡಿಸಿಷನ್ ಅಂತ ಅನ್ನಿಸ್ತು. ಏನು ಅಲ್ಲಿ ತೋರ್ಪಡಿಕೆ ಕಾಣಿಸ್ಲಿಲ್ಲ ನನಗೆ. ಅಂದರೆ ಸರ್, ಈಗ ಥಿಯೇಟ್ರಿಗೆ ಬರೋರು ಕಂಪ್ಲೀಟ್ ಮೈಂಡ್ ಫಿಕ್ಸ್ ಆಗೇ ಬಂದ್ಬಿಡ್ಲಿ ಅಂತ ಸರ್. ಹಾಂ, ಇದಿದೆ ಅಂತ ಫಿಕ್ಸ್ ಆಗಿ ಬಂದ್ಬಿಟ್ಟು ನೋಡಿದಾಗ ಐ ಆಮ್ ಡ್ಯಾಮ್ ಶ್ಯೂರ್ ದರ್ ಇಸ್ ಸಮಥಿಂಗ್ ಮೋರ್ ಟು ಇಟ್. ದ್ಯಾಟ್ ವಿಲ್ ಬಿ ಎಕ್ಸೈಟಿಂಗ್. ಸರಿ, ನಾನು ಇದು ತೋರಿಸ್ತೀರಾ ಬಂದು ಅವ್ರು ಏನೋ ಅಂದ್ಕೊಂಡು ಬಂದು ಅದೇನೋ ಆಗೋದು ಬೇಡ ಅಂತ. ಸರಿ 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 ಸರ್, ಗಾಟ್ ಇಟ್. I just want to add on that. Usually when we cut trailers, we try to put the best that we have in a trailer. It was one bold move that he did. I think personally, because I watched the movie, that the film is far, far better than the trailer. And he has a lot of guts to do that. ಏನು ಸರ್ ಅಲ್ಲಿ ಪ್ರೈವೇಟ್ ಜಾಬ್ ಹೇಳಿನೇ ಎದುರಿಸ್ಬಿಡ್ತಾರೆ. ಸೊ ಹೀಸ್ ಅ ಕಾಪ್ ಅಲ್ವಾ? ನಾನು ಅದೇ ಟ್ರೈಲರ್ ನೋಡಿದಾಗ ಅವನೇನು ಕ್ಯಾಶುಯಲ್ ಆಗಿ ಶರ್ಟಿನ ಗುಂಡಿ ಎಲ್ಲ ಬಿಚ್ಕೊಂಡು ಆರಾಮಾಗಿದ್ದಾನೆ, ಮೋಸ್ಟ್ಲಿ ಮೊಬೈಲಲ್ಲಿ ಗೇಮ್ ಎಲ್ಲ ಆಡ್ತಾ ಇದ್ದಾನೆ, ರೈಟ್? ಅದು ಒಂದು ತಲೆಯಲ್ಲಿ ಏನು ಕೂರಿಸ್ಕೊಂಡ್ರಿ? ಈ ರೋಲಲ್ಲಿ ನಾನು ಇದನ್ನು ಮಾಡಲೇಬೇಕು, ಸೀನ್ಗಳಿಗೆ ಬದಲಾಗ್ಬೋದು ಬಟ್ ಪಾತ್ರ ಇದು ಅಂತ ತಲೆಯಲ್ಲಿ ಏನು ಕೂರಿಸ್ಕೊಂಡ್ರಿ? ಪರ್ಫಾರ್ಮೆನ್ಸಲ್ಲಿ ತುಂಬ ಚೆನ್ನಾಗಿರಬೇಕು ಅನ್ನೋ ಒಂದು ಕ್ಲಾರಿಟಿ ತಗೊಂಡೆ ಆ್ಯಕ್ಚುಲಿ ಫಿಲ್ಮ್ ಕತೆ ಎಲ್ಲ ತಿಳ್ಕೊಂಡಾಗ. ಯಾಕಂದರೆ ಅಷ್ಟು ಸುಲಭ ಅಲ್ಲ ಈ ಥರ ಪಾತ್ರಗಳನ್ನ ನಾವು ಮೆಚ್ಚಿಸೋದು ಜನಗಳಿಗೆ. ಐ ಹ್ಯಾಡ್ ಟು ಡೈಜೆಸ್ಟ್, ಐ ಹ್ಯಾಡ್ ಟು ಗೆಟ್ ಬೆಟರ್. ನಾನು ಇಷ್ಟು ದಿನ ಏನು ಮಾಡಿದ್ದೀನಿ ಇದಕ್ಕಿಂತ ಚೆನ್ನಾಗಿ ಮಾಡಬೇಕು. ನಾನು ತುಂಬ ಕಡೆ ಹೇಳಿದ್ದೀನಿ, ಐ ಆಮ್ ಅ ಗುಡ್ ಲಿಸ್ನರ್ ಆ್ಯಂಡ್ ಅ ಲರ್ನರ್ ಅಂತ. ಐ ಲೈಕ್ ಟು ಗೆಟ್ ಬೆಟರ್ ಎವ್ರಿ ಸಿಂಗಲ್ ಡೇ ಫ್ರಮ್ ಎವ್ರಿ ಪ್ರಾಜೆಕ್ಟ್ ಆಫ್ ಮೈಂಡ್. ಈ ಕತೆ ಕೇಳಿದಾಗ ನಾನು ತುಂಬ ಪಾಯಿಂಟ್ಸ್, ನಾನು ಸ್ಟಾರ್ಟಿಂಗಲ್ಲಿ ಎಕ್ಸೈಟ್ಮೆಂಟಲ್ಲಿ ಹಿಂಗಿರಬೇಕು, ಹಿಂಗೆ ಕಾಣಿಸ್ಬೇಕು, ಕಾಸ್ಟ್ಯೂಮ್ಸ್ ಹಿಂಗಿರಬೇಕು, ಹಿಂಗೆಲ್ಲ ಮಾಡಬೇಕು, ಚೆನ್ನಾಗಿರುತ್ತಲ್ಲ ಡಾರ್ಲಿಂಗ್, ಹಂಗೆ ಅಂತ ಡಿಸ್ಕಸ್ ಮಾಡುವೆ. ಎಲ್ಲ ಡಿಸ್ಕಸ್ ಮಾಡಿದಾಗ ಹೌದು 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 ಅಂದ್ಬಿಟ್ಟು ಕೊನೆಗೆ ಬಂತು ಒಂದು ಕಾಸ್ಟ್ಯೂಮು, ಬಂತು ಒಂದು ಮಾಸ್ಕು, ಬಂತು ಒಂದು ಔಟ್ಲುಕ್ಕು. ಸೊ ಇದಕ್ಕೆಲ್ಲ ನಾವು ಸರಿಗಿದ್ರೆ ಮಾತ್ರ ಒಪ್ಸೋಕ್ಕಾಗೋದು ಅನ್ನೋ ಒಂದು ಕಾರಣಕ್ಕೆ ಐ ಹ್ಯಾಡ್ ಟು ಡೈಜೆಸ್ಟ್ ಆ್ಯಂಡ್ ಹ್ಯಾಡ್ ಟು ಪ್ರಿಪೇರ್ ಮೈ ಸೆಲ್ಫ್. ಒಂದು ಮಾತು ಹೇಳಿದರು, ನೀವು ಫಿಟ್ ಆಗಬೇಕು, ಯು ಹ್ಯಾವ್ ಟು ಲುಕ್ ಗ್ರೇಟ್, ಯು ಹ್ಯಾವ್ ಟು ಲುಕ್ ಲೈಕ್ ದಿಸ್ ಅನ್ನೋದು ಒಂದು ಆಲ್ರೆಡಿ ನನಗೆ ಶುರು ಆಗಿದ ಮುಂಚೆನೇ ಸಿಕ್ಕಾಬಟ್ಟೆ ಪ್ರೆಷರ್ ಹಾಕಿದ್ರು. ಪ್ರೆಷರ್ ಅನ್ನೋದಕ್ಕಿಂತ ಒಂದು ಕ್ಲಾರಿಟಿ ಕೊಟ್ಟಿದ್ರು ಆ ವಿಚಾರದಲ್ಲಿ. ಐ ಥಿಂಕ್ ಹ್ಯಾವ್ ಡನ್ ಡೀಸೆಂಟ್ ಜಾಬ್ ಇನ್ ದಿಸ್ ಬಿಕಾಸ್ ತುಂಬ ಎಫರ್ಟ್ಸ್ ಹಾಕಿದ್ವಿ ಇದರಲ್ಲಿ, ವಂಡರ್ಫುಲ್ ಜಾಬ್, ತುಂಬ ಎಫರ್ಟ್ಸ್ ಹಾಕಿದ್ವಿ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಓನ್ಲಿ ಫಾರ್ ದ ರೋಲ್, ಓನ್ಲಿ ಫಾರ್ ದಿಸ್ ಪ್ರಾಜೆಕ್ಟ್ ಅಂದ್ಕೊಂಡು ತುಂಬ ಇಷ್ಟಪಟ್ಟು ಮಾಡಿದ್ದೀನಿ ಸರ್. ಎಲ್ಲರೂ ಕಷ್ಟಪಡ್ತಾರೆ ಅವ್ರವ್ರ ಕೆಲಸಕ್ಕೆ, ನಾನು ಅವ್ರ ಥರನೇ, ನಾನು ಎಲ್ಲರ ಥರನೂ ನಾನು ನನ್ನ ಕೆಲಸಕ್ಕೆ ನಾನು ಕಷ್ಟಪಟ್ಟಿದ್ದೀನಿ. ಬಟ್ ತುಂಬ ಇಷ್ಟಪಟ್ಟು ಈ ಕೆಲಸನ ಕಷ್ಟದಲ್ಲೇ ಮಾಡಿದ್ದೀವಿ. ಬಟ್ ಆದರೂ ದ ಔಟ್ಪುಟ್ ಹ್ಯಾಡ್ ಟು ಕಮ್ ಲೈಕ್ ದಿಸ್ ಅನ್ನೋ ಒಂದು ಥಾಟಿಂದ ನಾನು ಡೆಡಿಕೇಟ್ ಮಾಡಬೇಕಾಗಿತ್ತು, ಮಾಡಿದೆ, ಅರ್ಥ ಮಾಡಿಕೊಂಡೆ ಕ್ಯಾರೆಕ್ಟರ್ನ. ನಾನು ಅರ್ಥ ಮಾಡ್ಕೊತಾನೆ ಇದ್ದೆ. ಏನೇ ಇರಲಿ ಇಶ್ಯೂಸು, ಲೊಕೇಶನ್ಗೆ ಬಂದುಬಿಟ್ರೆ ಎಲ್ಲ ಮರೆತು ಬಿಡ್ತಾ ಇದ್ದೆ, ಆ ಪಾತ್ರದಲ್ಲಿ ಮಾತ್ರ ಹೋಗ್ತಾ ಇದ್ದೆ. ಆ್ಯಂಡ್ ದಟ್ ಹೆಲ್ಪ್ ಮೀ ಟು ಗಿವ್ ವಾಟ್ ಎವರ್ ಐ ಕ್ಯಾನ್ ಡೂ ಮೈ ಬೆಸ್ಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ರೋಲ್ ಸರ್. ಸರ್ ಅದನ್ನು ನೀವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಾದರೆ, ಒಂದು ಈಗ
ಪಾತ್ರವನ್ನು ಅರ್ಥ ಮಾಡ್ಕೊಂಡೆ ಅಂತ ಹೇಳಿದ್ರಿ, ರೈಟ್? ವಾಟ್ ಇಸ್ ದಟ್ ಯು ಅಂಡರ್ಸ್ಟುಡ್ ಫಂಡಮೆಂಟಲಿ ಅಬೌಟ್ ಇಟ್? ಆ್ಯಂಡ್ ಅದು ನಿಮ್ಮ ಪರ್ಫಾರ್ಮೆನ್ಸಲ್ಲಿ ಹೊರಗೆ ಕಂಡು ಬರುತ್ತಾ? ಇಟ್ ಕುಡ್ ಬಿ ದಿ ವೇ ಯು ಟಾಕ್ ಆರ್ ವಾಟ್ ಎವರ್. ಈಗ ಬಾಡಿ ಆಗಲಿ, ದಿ ವೇ ಯು ಟಾಕ್ ಆಗಲಿ, ಇದೆಲ್ಲವೂ ಹೌ ದಿ ಔಟ್ಪುಟ್ ಆಫ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ? ವಾಟ್ ವಾಸ್ ದಟ್ ಫಂಡಮೆಂಟಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಕ್ಯಾರೆಕ್ಟರ್ ಅಂತ? I think to play such roles, understanding with the director is more important for us in the project. ಅವರ ವಿಷನ್, ಅವರ ಒಂದು ವಿಜುವಲೈಸೇಷನ್ ಅನ್ನೋದನ್ನು ನಾವು ಅವರು ನನ್ನಲ್ಲಿ ಆ ಒಂದು ಪಾತ್ರ ನೋಡಿದ್ದಾರೆ ಅಂದರೆ ಅದನ್ನು ನಾವಿವಾಗ ಎಕ್ಸಿಕ್ಯೂಟ್ ಮಾಡ್ಬೇಕು ಎಲ್ಲರೂ. ಈ ಹ್ಯಾಡ್ ಟು ಎಕ್ಸಿಕ್ಯೂಟ್ ಇಟ್ ಥ್ರೂ ಮೀ ಆ್ಯಂಡ್ ಈ ಹ್ಯಾಡ್ ಟು ಟೇಕ್ ದಟ್ ರೈಟ್ ಪರ್ಫಾರ್ಮೆನ್ಸ್ ಔಟ್ ಆಫ್ ಮೀ. ಐ ಆಮ್ ಅ ಡೈರೆಕ್ಟರ್ಸ್ ಆ್ಯಕ್ಟರ್ ಸರ್. ಡೈರೆಕ್ಟರ್ಸ್ ರೋಲ್ ತುಂಬ ಪ್ಲೇ ಆಗುತ್ತೆ ಸರ್. ನಮ್ಮಿಂದ ನಾನು ಮಾಡಿದೆ ಅನ್ನೋದಕ್ಕಿಂತ ಅವರ ಒಂದು ಸಪೋರ್ಟಿಂದ ನಮ್ಮಿಂದ ಏನಾದ್ರು ಒಂದು ಇಂಪ್ರೂವೈಸೇಷನ್ನು, ಒಂದು ಮಾಡ್ಯುಲೇಷನ್ ಆಗಿ ಮತ್ತೊಂದಾಗಲಿ ಕೊಟ್ಟಾಗ ಐ ಥಿಂಕ್ ದಟ್ ವಿಲ್ ಬಿ ಈಸಿ ಫಾರ್ ಅನ್ ಆ್ಯಕ್ಟರ್ ಅನ್ನೋದಕ್ಕಿಂತ ಕಷ್ಟ ಆದ್ರೂ ಇಟ್ಸ್ ಪ್ರಿಟಿ ಹೆಲ್ಪ್ಫುಲ್ ಫಾರ್ ಅನ್ ಆ್ಯಕ್ಟರ್ ಟು ಡೂ ಸಚ್ ರೋಲ್ಸ್. ಇಲ್ಲ, ನೀವು ಹೇಳಿ ಸರಿ ಇದೆ. ಯಾಕಂದರೆ ಇದಕ್ಕೆ ಹೆಚ್ಚು ಮುಂಚೆನೇ ತಯಾರಿ ಮಾಡ್ಕೊಂಡು ಬರದೆ ಒಂದು ಮಣ್ಣಿನ ಹಾಗೆ ಕ್ಲೇ ಆಗಿ ಇದ್ಬಿಟ್ರೆ ಡೈರೆಕ್ಟರ್ ಆವತ್ತು ಏನು ಹೇಳ್ತಾರೋ, ಯಾವ್ದು ಹೆಚ್ಚು ಯಾವುದು ಕಡಿಮೆ ಅಂತ ಹೇಳ್ತಾರೋ ಅದಕ್ಕೆ ಮಾಡಿಫೈ ಮಾಡ್ತಾ ಹೋಗೋದು. ವರ್ಕ್ಶಾಪ್ ಎಲ್ಲ ಕೊಟ್ಟಿದ್ದಾರೆ ಸರ್. ವರ್ಕ್ಶಾಪ್ ಕೊಡೋರು, ಹೇಳೋರು, ಇದು ನಿಮ್ಮ ಪಾತ್ರ, ಇದು ನಿಮ್ಮ ಕ್ಯಾರೆಕ್ಟರು, ಈ ಥರ ಮೂಡಿರುತ್ತೆ, ಪ್ರೀವಿಯಸ್ಲಿ ಶ್ರೀನ್ಸ್ ಹಿಂಗಾಗುತ್ತೆ, ಇದು ಮುಂದೆ ಹೀಗಾಗುತ್ತೆ, ದಿಸ್ ಇಸ್ ಸಮಥಿಂಗ್ ವಿಚ್ ಐ ವಾಂಟ್ ಯು ಟು ಐ ವಾಂಟ್ ಯು ಟು ಜಸ್ಟ್ ಕಮ್ ಔಟ್ ಆಫ್ ಎವ್ರಿಥಿಂಗ್ ಆ್ಯಂಡ್ ಐ ಜಸ್ಟ್ ವಾಂಟ್ ಯು ಟು ಬಿ ದ ಕ್ಯಾರೆಕ್ಟರ್. ಒಂದು ಡೈಲಾಗ್ ಡೆಲಿವರಿ ಆಗಿರಲಿ ಅಥವಾ ಹೇಳೋ ಡೈಲಾಗ್ ಪ್ಯಾಟರ್ನ್ ಆಗಿರಲಿ, ಮಗದೊಂದಾಗಿರಲಿ, ಎಲ್ಲದಕ್ಕೂ ಹಿ ಯೂಸ್ ಟು ಸ್ಟ್ಯಾಂಡ್ ವಿತ್ ಮೀ, ಕರೆಕ್ಟ್ ಮಾಡೋರು, ಗೋಳಿಕೊಂಡಿದ್ದೀನಿ. ನಾವೇನೇ ಅಕಸ್ಮಾತ್ ಸರಿಗಿಲ್ಲ ಅಂದರೆ ನಂಬರ್ ಆಫ್ ಟೇಕ್ಸ್ ಬಗ್ಗೆ ಯಾರು ಯೋಚನೆ ಮಾಡ್ತಿರಲಿಲ್ಲ. he was a perfectionist on sets for us. ಆಮೇಲೆ ಅವರ ಒಂದು ವಿಷನ್ ನಾವೆಲ್ಲ ಸರೆಂಡರ್ ಆಗಿ ನಾವು ಅಲ್ಲಿ ಕೆಲಸ ಮಾಡಬೇಕು ಅನ್ನೋ ಕ್ಲಾರಿಟಿ ತೊಗೊಂಡ್ಬಿಟ್ಟಿದ್ದೆ ನಾನು. ಲೊಕೇಶನ್ಗೆ ಬಂದರೆ ಐ ಯೂಸ್ ಟು ಬಿ ದಟ್ ಕ್ಯಾರೆಕ್ಟರ್. ನಾನು ಈ ಕಡೆ ಗಂಡನೂ ಅಲ್ಲ, ಅಪ್ಪನೂ ಅಲ್ಲ, ಮಗನೂ ಅಲ್ಲ, ಯಾರು, ನಾನು ಆ ಪಾತ್ರದಲ್ಲಿ ನಾನು ಹೋಗಬೇಕಾಗಿತ್ತು. ಅದಕ್ಕೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿದರೆ ನನ್ನ ಡೈರೆಕ್ಟರ್ ಜಾಗದಲ್ಲಿ ನಿಂತ್ಕೊಂಡು ನಮ್ಮ ನಿರ್ದೇಶಕರಾದಂಥ ಸೂರಿ ಡಾರ್ಲಿಂಗ್ ಅವರು. ಆ್ಯಂಡ್ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಹಿಮ್ ಆ್ಯಂಡ್ ದ್ಯಾಟ್ ಹೆಲ್ಪ್ ಮೀ ಅ ಲಾಟ್ ಟು ಬಿ ವಾಟ್ ಎವರ್ ಇವತ್ತು ಬಗೀರಲ್ಲಿ ನೀವೇನೇ ನೋಡಿ ಇಷ್ಟಪಡ್ತಾ ಇದ್ದೀರೋ. ಐ ಥಿಂಕ್ ಪ್ರಶಾಂತ್ ಅವರಾಗಿರಲಿ, ಸೂರಿ ಅವರಾಗಿರಲಿ, ಹೊಂಬಾಳೆ ಫಿಲಮ್ಸ್ ಆಗಿರಲಿ, ಐ ಆಮ್ ವೆರಿ ಗ್ರೇಟ್ಫುಲ್. ನಮ್ಮ ಟೀಮ್ ಐ ಆಮ್ ವೆರಿ ಗ್ರೇಟ್ಫುಲ್. ನಮ್ಮ ಟೆಕ್ನಿಷಿಯನ್ಸ್ ಆಲ್ಸೋ ದೇ ಹ್ಯಾವ್ ಲೈಕ್ ಪ್ರಾಣ ಕೊಟ್ಬಿಟ್ಟಿದ್ದಾರೆ ಒಬ್ಬೊಬ್ರು. 3 years ತಮಾಷೆ ಅಲ್ಲ ಸರ್. 2 years ಸೆಟ್ಟಲ್ಲಿ 1 year ಅದಕ್ಕೆ ಮುಂಚೆಯಿಂದ ಚೀಫ್ ಟೆಕ್ನಿಷಿಯನ್ಸ್ ಅಷ್ಟು ಟೈಮ್ ಸ್ಪೆಂಡ್ ಮಾಡೋದು. ನಮ್ಮ ಕ್ಯಾಮ್ರಾಮನ್ ಎಜೆ ಶೆಟ್ಟಿ ಈಸ್ ಬ್ರಿಲಿಯಂಟ್ ವರ್ಕ್ ವಾಟ್ ಈಸ್ ಡನ್. ಬೇರೆ ಚಿತ್ರಗಳು ಒಪ್ಕೊಳ್ಳೋ ಹಾಗಿಲ್ಲ. ಇಲ್ಲ, ಒಪ್ಕೊಂಡಿಲ್ಲ ಅವರೇ. ಅಂದರೆ ನಾನು ಒಪ್ಕೋಬೇಡಿ ಅಂತ ಯಾರೂ ಹೇಳೇ ಇಲ್ಲ. ಅವರೇ ಎಷ್ಟು ಡೆಡಿಕೇಟ್ ಮಾಡಿಬಿಟ್ರು ಅಂದರೆ ನಮ್ಮ ಫೈಟ್ ಮಾಸ್ಟರ್ ಚೇತನ್ ಡಿಸೋಜಾ, ಫೈಟ್ ಮಾಸ್ಟರ್ ಯಾರು ಅಷ್ಟು ಡೆಡಿಕೇಟ್ ಮಾಡಲ್ಲ. ಆ ಮನುಷ್ಯ ಮಾಡಿದಷ್ಟು ಡೆಡಿಕೇಶನ್. ನಮ್ಮ ಆರ್ಟ್ ಡೈರೆಕ್ಟ್ರು ರವಿ ಸಂತೇಕ್ಲು, ಇಟ್ಸ್ ಲೈಕ್ ದ ವೇ ದೇ ಡೆಡಿಕೇಟೆಡ್ ದೀಸ್ 3 ಮೇಜರ್ ಟೆಕ್ನಿಷಿಯನ್ಸ್. ಬಟ್ ಎಲ್ರೂ ಸರ್, ಸಾರಿ ಟು ಇಂಟ್ರಪ್ಟ್, ಬಟ್ ಎಲ್ರೂ ಇವರಲ್ಲೊಂದು ವಿಷನ್ ಇತ್ತಲ್ಲ. 2 ವರ್ಷ ಒಂದು ಕಥೆನ ಡೆವಲಪ್ ಮಾಡಿ ಅದನ್ನು ಒಂದು ಕತೆ ಮೂಲಕವಾಗಿ 2.5 ಗಂಟೆಗಳ ಕಾಲ ನಾನು ಕೂರಿಸ್ಕೋಬೇಕು. ಇದು ನನ್ನ ಕ್ಯಾರೆಕ್ಟರೈಸೇಷನು, ಫೈಟಿಂಗ್, ಆ ಸೀಕ್ವೆನ್ಸ್ನ ಪ್ಲ್ಯಾನ್ ಮಾಡೋದಾಗಲಿ, ಅದನ್ನೆಲ್ಲ ಕೆಲವುದು 1 ವರ್ಷ ತಿಂಗಳುಗಳಗಟ್ಟಲೆ ತುಂಬ ಎಫರ್ಟ್ಸ್ ಹಾಕಿದ್ದಾರೆ. ಈ ಮನುಷ್ಯ ನಿದ್ದೆನೂ ಮಾಡ್ತಿರ್ಲಿಲ್ಲ, ಊಟನೂ ಮಾಡ್ತಿರ್ಲಿಲ್ಲ. ಇವ್ರಿಗೆ ಸ್ವಲ್ಪ ಸ್ಟ್ರೆಸ್ಸು, ಅದು ಮುಗಿತಿಲ್ಲ, ಊಟ ಮಾಡಲ್ಲ. ನಾವು ಹೋಗಿ ಕೇಳವು, ಊಟ ಮಾಡಿದ್ದಾಳೆ, ನೀವು ಊಟ ಮಾಡ್ರೆ ನಾನು ಮಾಡ್ತಿಲ್ಲ, ನಾನು ಮಾಡಲ್ಲ ಅನ್ನೋ ಮಾಡ್ತೀನಿ ಅಂದ್ಬಿಟ್ಟು ಇವ್ರು ಮಾಡ್ತಾ ಇರಲಿಲ್ಲ. ಐ ಥಿಂಕ್ ಒಬ್ಬ ಕ್ಯಾಪ್ಟನ್ನು ವಿತೌಟ್ ಎನಿ ಈಗೋ ಸರ್, ಆ ಈಗೋ ಅನ್ನೋದಿಲ್ಲ ಅಂದರೆ ಒಂದೊಂದು ಸಿನಿಮಾಗಳು ಅದ್ಭುತ ಸರ್. ಈಗೋ ಬಿಟ್ಬಿಡ್ಬೇಕು ಸರ್ ಎಲ್ಲರೂ. ನಾವೆಲ್ಲ ನಮ್ಮ ಕರ್ತವ್ಯನ ಮಾತ್ರ ನಿಭಾಯಿಸ್ಬೇಕೆ ಹೊರತು ನಾನತ್ವ ಅನ್ನೋದನ್ನ ಬಿಟ್ಬಿಟ್ರೆ ಫ್ಯಾಮಿಲಿ ಥರ ಕೆಲಸ ಮಾಡ್ಬೋದು ಸರ್. ಈಗ ರುಕ್ಮಿಣಿ ವಸಂತ್ ಅವರ ಫ್ಯಾನ್ಸ್ ನಿಮ್ಮಿಬ್ಬರ ಮೇಲೂ ಕೋಪ ಮಾಡ್ಕೊಂಡಿದ್ದಾರೆ, ಗೊತ್ತಾ? ಗೊತ್ತಿಲ್ವಾ? ಓಡಿಸಿದ್ದೀರಾ ನೀವು ಇವ್ರ ಅವ್ರಿಗೆ ಅಂತ? ಹೌದಾ? ಗೊತ್ತಿಲ್ಲ. ಇದು ನಡೀತಿದೆಯಾ? ಅದು ಟ್ರೋಲ್ಸ್ ಸದ್ಯ ಸೋಷಿಯಲ್ ಮೀಡಿಯಲ್ಲಿ ಇಲ್ಲ, ಗೊತ್ತಾಗ್ತಾ ಇಲ್ಲ. ಒಳ್ಳೇದು. ಬಟ್ ವಾಟ್ ಎವರ್ ಯು ಕ್ಯಾನ್ ಶೇರ್ ಅಬೌಟ್ ದಿ ಹೀರೋಯಿನ್ಸ್ ಕ್ಯಾರೆಕ್ಟರ್. ಇಟ್ಸ್ ಅ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಆ್ಯಂಡ್ ಸುಮ್ಮನೆ ಬಂದು ಏನೋ ಒಂದು ಲವ್ ಆ್ಯಂಗಲ್ಗೆ ಅಂತ ಬಂದೋಗೋ ಕ್ಯಾರೆಕ್ಟರ್ ಅಂತೂ ಅಲ್ವೇ ಅಲ್ಲ. ಗಾಟ್ ಲಾಟ್ ಆಫ್ ಸಬ್ಸ್ಟೆನ್ಸ್. ಇಟ್ಸ್ ಅ ವೆರಿ ಮೆಚೂರ್ಡ್ ಕ್ಯಾರೆಕ್ಟರ್ ಆ್ಯಂಡ್ ವೆರಿ ಇಂಡಿಪೆಂಡೆಂಟ್ ಕ್ಯಾರೆಕ್ಟರ್, ಆ್ಯಂಡ್ ವಿಚ್ ದಿಸ್ ಕ್ಯಾರೆಕ್ಟರ್ ಹ್ಯಾಸ್ ಒಂದು ಮೇಜರ್ ಟ್ವಿಸ್ಟು, ಮೇಜರ್ ಒಂದು ಡ್ರಾಮಾಗೆ ಕಾರಣ ಆಗುವಂಥ ಕ್ಯಾರೆಕ್ಟರ್. ಶಿ ಇಸ್ ಟೇಕಿಂಗ್ ದ ಸ್ಟೋರಿ ಫಾರ್ವರ್ಡ್. ಯಾ,
ಕೊನೆಯ ಪ್ರಶ್ನೆ ಎಲ್ರಿಗೂ. ಹೌ ಪ್ರೌಡ್ ಆಫ್ ಯು ಆರ್ Bagheera, one, as a film, because you have watched it. Secondly, what do you want Bagheera to do? ಅದರ ಔಟ್ಕಮ್ ಏನಾಗಿರಬೇಕು? The biggest fear that I had was the writer in him, will it grow to be the director in him? So that was a big question that I had, and I stopped questioning when I started looking at the footage. And of course today I have seen the movie, and genuinely without wanting to sell a single ticket, I like the movie. I don't want to say I love the movie, that will be like selling, but I like the movie and I like what he set out to tell as a story, and he's achieved that within that framework. Sriimurali's, I'm going to go out on a limb and say this, but Sriimurali's career best performance is in Bagheera. So when the director and the hero of the movie work, you don't have any fears. I am assuming that I know what the result of the movie is for the 31st. Lovely. I'm just waiting for me to hear it. The expectation of whatever the movie is, I think the director has set it up beautifully with his trailer and with the songs and everything else. I just want to mention that there was another huge risk that we probably took, the director probably took as a call, was the music director of this movie. Not having Basroor. No, not having Basroor, but this was Ajnish's first pure commercial movie that he has done, and you are going to absolutely love him in this movie. He has put his stamp on this movie all over, and the director has got the best work out of him, and overall you're going to have a sense of watching a big commercial movie. I'm just telling you purely as an audience that I watched the movie and I've liked the movie, and I'm very proud of the fact that Dr. Suri has come and presented a brilliant movie. Sure. And beyond this, it's up to the audience. ರೈಟ್. ಇದೊಂದು ಪ್ರಶ್ನೆ ಬಂದ್ಬಿಟ್ಟು ಮಧ್ಯದಲ್ಲಿ ಅಜನೀಶ್ ಅವ್ರ ಹೆಸರು ತಂದಾಗ, ನನ್ನ ಪ್ರಕಾರ ಇವ್ರು ಏನು ಮಾಡ್ತಾರೆ ಅಂದರೆ ರವಿ ಬಸ್ರು ಅವ್ರ ಜೊತೆ ಕೂತ್ಕೊಂಡ್ಬಿಟ್ಟು ಅವ್ರ ಜೊತೆನೇ ಎಡಿಟ್ ಕೂಡ ಮಾಡ್ತಾರೆ ಟು ದಿ ಮ್ಯೂಸಿಕ್ ಅಂತ. ಇಸ್ ದಟ್ ಸಮಥಿಂಗ್ ಯು ಫಾಲೋಡ್ ಹಿಯರ್, ಅಥವಾ ರೀ ರೆಕಾರ್ಡಿಂಗ್ ಇದಕ್ಕೆ? ಇಲ್ಲ ಅದು ನಾವು ಮಾಡಿಲ್ಲ. ಅಂದರೆ ಒನ್ಸ್ ಫಸ್ಟ್ ಅಜನೀಶ್ ಡಿಡ್, he did some wonderful themes, he did some wonderful job. ಆ ಥೀಮ್ ಅವ್ರು ಮಾಡಿದ್ದು ಏನು ಮ್ಯೂಸಿಕ್ ಇತ್ತಲ್ಲ, ಇಟ್ ವಾಸ್ ಸೋ ಗುಡ್. ಅದಕ್ಕೆ ಫ್ಯೂ ಎಡಿಟ್ ಚೇಂಜಸ್ ಮಾಡಿದ್ವಿ. ನಮ್ಮ ಎಡಿಟ್ಗೆ ಅವ್ರ ಮ್ಯೂಸಿಕ್ ಕೂಡ್ಸ್ಕೊಳಕ್ಕೆ ಹೋಗಿಲ್ಲ ಜಾಸ್ತಿ, ಬಿಕಾಸ್ ಇಟ್ ವಾಸ್ ಸೋ ಗುಡ್. ಸೊ ವಿ ಡಿಡ್ ಎಡಿಟ್ ಟು ಮ್ಯಾಚ್ ದಟ್ ಮ್ಯೂಸಿಕ್. ಶೋರ್. ಸರ್, ಅಕ್ಟೋಬರ್ 31ನೇ ತಾರೀಕು ಬಘೀರದಿಂದ ಏನಾಗಬೇಕು? ಎಲ್ರಿಗೂ ಒಳ್ಳೇದಾಗಬೇಕು, ಎಲ್ಲರೂ ಪಿಕ್ಚರ್ ನೋಡಬೇಕು, ನೋಡಿದವ್ರು ಬಂದು ನಮಗೆ ಆಶೀರ್ವಾದ ಮಾಡಬೇಕು. ದಟ್ಸ್ ಆಲ್ ಐ ವುಡ್ ಸೇ. ಶೋರ್. ಐ ಜಸ್ಟ್ ವಾಂಟ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ನಾವೇನು ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಐ ಹೋಪ್ ದೇ ಅಂಡರ್ಸ್ಟ್ಯಾಂಡ್, ದೇ ವಿಲ್ ವಾಚ್ ಇಟ್ ಆ್ಯಂಡ್ ದೇ ಲೈಕ್ ಇಟ್. ಗೋಯಿಂಗ್ ಬ್ಯಾಕ್ ಟು ದ್ಯಾಟ್ ರಿಲೀಸ್ ಸ್ಟೇಜ್ ಅನ್ಸುತ್ತೆ, ಟ್ರೈಲರ್ ರಿಲೀಸ್ ಸ್ಟೇಜು, ತುಂಬ ಕರೆಕ್ಟಾದ ಸ್ಟೇಟ್ಮೆಂಟು ಬಟ್ ಬೋಲ್ಡಾದ ಸ್ಟೇಟ್ಮೆಂಟ್ನ ಮಾಡಿದ್ರಿ ನೀವು. ಚೆನ್ನಾಗಿದ್ದರೆ ಸಪೋರ್ಟ್ ಮಾಡಿ ಅಂತ, ರೈಟ್? ಸೊ ನಿಮಗೆ ಬಘೀರ ಅದರ ಔಟ್ಕಮ್ ಏನಾಗಿರಬೇಕು? ಆ್ಯಂಡ್ ವೈ ಡಿಡ್ ಯು, ಐ ಮೀನ್ ನಿಜಾನೇ ಅದು ಚೆನ್ನಾಗಿದ್ರೆ ಸಪೋರ್ಟ್ ಮಾಡೋದು, ಬಟ್ ಅದು ನಿಮ್ಮ ಬಾಯಿಂದ ಬಂದ್ಬಿಡ್ತಾ ಅಥವಾ ನಿಮ್ಮ ಆಲೋಚನೆನೇ ಅದ ಚೆನ್ನಾಗಿದ್ರೆ ಸಪೋರ್ಟ್ ಮಾಡಿ ಅನ್ನೋ ಥರದ್ದು? ಇಲ್ಲ, ಆಲೋಚನೆನೂ ಅದೇ, ಅದು ಬಾಯಿಂದನೂ ಬಂದ್ಬಿಡ್ತು, ಬಟ್ ಆಲೋಚನೆನೂ ಹಂಗೆ. ಇಟ್ಸ್ ಲೈಕ್ ಈಗ ನಾನು ಕೊಡೋದು, ನಾನೇ ಹೋಗಿ ಒಂದು ಸಿನಿಮಾ ನೋಡಿದ್ರೆ ಟಿಕೆಟ್ $100 100 ಕೊಟ್ಟು, ಇಫ್ ಇಟ್ಸ್ ನಾಟ್ ಗುಡ್, ಆಬ್ವಿಯಸ್ಲಿ ವೈ ವಿಲ್ ಐ ಸೇ ಗುಡ್? ವೈ ಶುಡ್ ಐ ಸೇ ಗುಡ್ if I don't like it? Then I myself is like that, why should I ask for that? If they ಚೆನ್ನಾಗಿಲ್ಲ ಅಂದರೆ ಬೇಡ, ಇಟ್ಸ್ ಆ್ಯಸ್ ಸಿಂಪಲ್ ಆಸ್ ದಟ್. ಚೆನ್ನಾಗಿದೆ ಅಂತ ನಂಬಿದ್ದೀವಿ, ನೀವು ಬಂದು ಒಂದು ಸತಿ ನೋಡಿ. ಇದರ ಔಟ್ಕಮಿಂದ ನಿಮ್ಗೆ ಏನಾದರೂ ಎಕ್ಸ್ಪೆಕ್ಟೇಷನ್ ಇದೆಯಾ? ಮತ್ತೆ ಅಗೈನ್ ದ ಸೇಮ್ ಸ್ಕೂಲ್ ವಿ ಕಮ್ ಫ್ರಮ್, ಸೊ ಲೆಟ್ ಇಟ್ ಮೇಕ್ ಲಾಟ್ ಆಫ್ ಮನಿ ಟು ದ ಪ್ರೊಡ್ಯೂಸರ್ ಆ್ಯಂಡ್ ಲೆಟ್ ಮಿ ಗೆಟ್ ಅ ವೆರಿ ಗುಡ್ ನೇಮ್ ಆ್ಯಂಡ್ ಮನಿ ಆಫ್ ಕೋರ್ಸ್, and let it be one of the best movie for my hero, and all my technicians who have put in hard years to this, let their life change from this. Sure. ಪ್ರೇಕ್ಷಕನಾಗಿ ನನ್ನ ಎಕ್ಸ್ಪೆಕ್ಟೇಷನ್ ಏನು ಅಂದರೆ, ಅಥವಾ ನಾನು ಏನು ಬಯಸ್ತೀನಿ ಬಘೀರಾಯಿಂದ ಅಂದರೆ, ನನಗೆ ಟ್ರೇಲರ್ ಅಂತೂ ಲೈಕ್ ಐ ಸೆಡ್ ತೋರ್ಪಡಿಕೆ ಇಲ್ಲ,
ಅದು ನನಗೊಂದು ರಿಯಲ್ ಫೀಲಿಂಗನ್ನು ಕೊಟ್ಟಿದೆ. ಪ್ಲಸ್ ನಮ್ಮ ಇಂಡಸ್ಟ್ರಿಯಲ್ಲಿ ಮುಂಚೆ ವಿಜಿಲಾಂಟೆ ಫಿಲ್ಮ್ಸು ಸೂಪರ್ ಹೀರೋ ಫಿಲ್ಮ್ಸ್ ಬಂದಿಲ್ಲ ಅಂತಲ್ಲ, ತಮ್ಮದೇ ಒಂದು ರೀತಿಯಲ್ಲಿ ಬಂದಿದೆ. ಬಟ್ ಇದರಲ್ಲಿ ನನಗೆ ಹೆಚ್ಚಿನ ಕಾನ್ಫಿಡೆನ್ಸ್ ಇದೆ ದ್ಯಾಟ್ ದಿಸ್ ಈಸ್ ಗೋನ್ ಟು ಮೇಕ್ ದ್ಯಾಟ್ ಸ್ಟ್ರಾಂಗ್ ಇಂಪ್ರೆಷನ್ ದ್ಯಾಟ್ ಓಕೆ, ಒಂದು ವಿಜಿಲಾಂಟಿ ಲೈಕ್ ಹಿ ಸೆಡ್, ಐ ಲವ್ ಆಲ್ ಆಫ್ ಅಸ್ ಲವ್ ಕಮರ್ಷಿಯಲ್ ಫಿಲ್ಮ್ಸ್. ಒಂದು ವಿಜಿಲಾಂಟಿಯ ಒಂದು ಜಾನ್ರಾಲಿ, ಒಂದು ಸೂಪರ್ ಹೀರೋನ ಜಾನ್ರಾಲಿ ಒಂದು ತುಂಬ ಒಳ್ಳೆಯ ಕಮರ್ಷಿಯಲ್ ಚಿತ್ರವನ್ನು ನೋಡ್ತೀವಿ ಅನ್ನೋ ನಂಬಿಕೆ ನನಗಿದೆ. ಆ್ಯಂಡ್ ಪ್ಲಸ್ ನಮ್ಮ ಸರ್ ಹೇಳಿದ ಮೇಲೆ ಹಿ ಹಸ್ ಲೈಕ್ ದ ಫಿಲ್ಮ್ ಆ್ಯಂಡ್ ಐ ವಿಲ್ ಟೇಕ್ ಹಿಸ್ ವರ್ಡ್ ಯೂಶಲಿ. ಆ್ಯಂಡ್ ಹಿ ಈಸ್ ಆಲ್ಸೋ ಸೇಯಿಂಗ್ ಐಲ್ ಗೋ ಔಟ್ ಆನ್ ಅ ಲಿಮ್, ಶ್ರೀಮುರಳಿ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಇದು ಅಂತ. So that is all I wish for. And I just have one more thing to add. There's one situation that has happened with this movie, which has happened to all the big movies that have come in recent times, whether it is KGF or Kantara. It is Hombale films. This is one process that they have always followed, is not care about the budget, but to care about the script and the vision of the director. This movie's budget carries a lot more than what the market would have allowed the two of them to make. And they have done this time and again. And I think Kannada industry is going to remember Hombale films, not just for Bagheera or for KGF or for Kantara. I think they are going to remember them for doing this process again and again for many, many decades to come. And I think their contribution to Indian cinema eshtirutto, Kannada cinemakke our kottro contribution, I think it's just the beginning of what they're doing, and they have their process absolutely right. And I want to thank them for making this movie for all of us. Once again, I want to thank them. Just from bottom of our hearts, really is something very special anybody can do for somebody's vision. correct. Going out and out, it's something great. ರೈಟ್. ಟು ಎಂಡ್ ಇಟ್ ಆನ್ ಅ ಲೈಟರ್ ನೋಟ್, ಇವ್ರು ಹೋದ್ಸಲ ಹೇಳಿದರು, ನಾನು ವಿಜಯ್ ಕಿರಗುಂದೂರ್ ಅವ್ರಿಗೆ ATM ಕಾರ್ಡು, ಅವ್ರು ನಾನು ಯಾವಾಗ ಬೇಕಾದ್ರೂ ಬಳಸ್ಬೋದು ಅಂತ. ಈ ಚಿತ್ರದ ಗೆಲುವು ನೀವಿಬ್ರು ಕೂಡ ಆ ATM ಕಾರ್ಡ್ಸ್ ಆಗಲಿ ವಿಜಯ್ ಕಿರಗುಂದೂರ್ ಅವ್ರಿಗೆ, ಹೊಂಬಾಳೆ ಅವ್ರಿಗೆ ಅಂತ. ಥ್ಯಾಂಕ್ ಯು ಸೊ ಮಚ್. Thank you so much. ಒಳ್ಳೆ. ಥ್ಯಾಂಕ್ ಯು.